ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಸುಮಾರು ಕಡೆ ಬರಡು ಭೂಮಿ ಇದೆ, ಅಲ್ಲೂ ಕೈಗಾರಿಕೆಗಳು ಮಾಡಲಿ, ಅಲ್ಲಿನ ಜನಕ್ಕೆ ಉದ್ಯೋಗ ಕೊಡಲಿ. ನಮ್ಮ ಫಲವತ್ತಾದ ಭೂಮಿನ ಯಾಕೆ ಕೊಡಬೇಕು ನಾವು? ಉಸ್ತುವಾರಿ ವಹಿಸ್ಕೊಂಡಿರತಕ್ಕಂಥ ಮಂತ್ರಿಗೆ ಸ್ವಲ್ಪ ಆದರೂ ಮಾನವೀಯತೆ, ಮನುಷ್ಯತ್ವನೇ ಇಲ್ಲ. ಅವರು ಒಬ್ಬ ದಲಿತ ಮಂತ್ರಿಯಾಗಿ ಈ ದಲಿತ ಕುಟುಂಬಗಳು ಇಷ್ಟು ಎಕರೆ ಜಮೀನನ್ನು ಕಳ್ಕೊಂಡ್ರೆ ಅವರ ಪರಿಸ್ಥಿತಿ ಏನು ಮುಂದೆ ಅನ್ನೋದಾದ್ರೂ ಸ್ವಲ್ಪ ಆದರೂ ಕಿಂಚಿತ್ತು ಯೋಚನೆ ಇಲ್ಲ. ನಾವು 13 ಹಳ್ಳಿಗಳ ಎಲ್ಲ ರೈತರು ಸಹ ಯಾವುದೇ ಒಡಕಿಲ್ಲದೆ, ಸಂಘರ್ಷ ಇಲ್ಲದೆ ಬಹಳ ಒಳ್ಳೆಯ ರೀತಿ ಸಂಘಟನೆ ಮಾಡಿಕೊಂಡು ಎಲ್ಲ ಸಮುದಾಯಗಳು ಸೇರಿ ನಾವು ಈ ಹೋರಾಟನ ಕಟ್ಟಿದ್ವಿ. ಈ ನಮ್ಮ ಭೂಮಿಗೆ ಕಿತ್ಕೊಂಡ್ಬಿಟ್ರೆ ನಮ್ಮ ಮುಂದಿನ ಜೀವನ ಹೇಗೆ, ನಮ್ಮ ಕುಟುಂಬ ನಿರ್ವಹಣೆ ಹೇಗೆ? ನಮ್ಮ ತಾತ, ನಮ್ಮ ಅಪ್ಪ ಮುತ್ತಾತಂದಿರು ಸಂಪಾದನೆ ಮಾಡ್ತಿರ್ತಕ್ಕಂಥ ಫಲವತ್ತಾದ ಕೃಷಿ ಭೂಮಿನ ಕಿತ್ಕೊಂಡ್ಬಿಟ್ಟು ನಾವು ಎಲ್ಲಿ ಬೀದಿಗೂ ಬೀಳ್ತೀವಲ್ಲ ಅಂತೇಳ್ಬಿಟ್ಟು ಎಲ್ಲ 13 ಹಳ್ಳಿ ಎಲ್ಲ ರೈತರು ಪ್ರತಿ ಹಳ್ಳಿಯಲ್ಲಿಯೂ ನಾವು ಪಾದಯಾತ್ರೆ ಮುಖಾಂತರ ರಾತ್ರಿ ಹಗಲು ಎಲ್ಲ ಸಂಘಟನೆ ಮಾಡಿ ನಾವು ಒಗ್ಗಟ್ಟಾಗಿ ಈ 4/4/2022ನೇ ದಿನ ಇಲ್ಲಿ ಹೋರಾಟನ ನಾವು ಪ್ರಾರಂಭ ಮಾಡಿದ್ವಿ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ದಳ್ಳಾಳಿಗಳನ್ನು ಬಿಟ್ಟು ನಮ್ಮ ರೈತರನ್ನು ಹೊಡೆಯೋದಕ್ಕೆ ಸುಮಾರು ಸರಿ ಪ್ರಯತ್ನ ಮಾಡಿದರು. ಆದರೂ ಸಹ ನಾವು ಏನು ಎದೆಗುಂದಲಿಲ್ಲ. ಯಾಕಂದರೆ ನಾವು ಭೂಮಿ ಬಿಟ್ಟರೆ ನಮ್ಗೆ ಬೇರೆ ಗತಿ ಇಲ್ಲ. ಅವ್ರು ಏನೇನೇ ಸರ್ಕಾರಗಳು ಏನೇನು ಕುತಂತ್ರಗಳು ಮಾಡಿ ನಮ್ಮನ್ನು ಈ ಹೋರಾಟನ ಹಿಮ್ಮೆಟ್ಟಿಸ್ಬೇಕು, ಈ ಹೋರಾಟನ ಮೊಟಕುಗೊಳಿಸ್ಬೇಕು ಅಂತೇಳಿ ಹಲವಾರು ರೀತಿಯ ಒಂದು ಕುತಂತ್ರಗಳನ್ನು ಮಾಡಿದ್ರು. ನಾವು ಯಾವುದಕ್ಕೂ ಮಣಿಲಿಲ್ಲ ಸರ್. ಹಾಗಾಗಿ ಏನೇ ಮಾಡಿ ನಾವು ಈ ಫಲವತ್ತಾದ ಕೃಷಿ ಭೂಮಿನ ಬಿಟ್ಕೊಡಬಾರ್ದು, ಈ ಭೂಮಿನ ಉಳಿಸ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ನಾವು ಅವತ್ತಿನಿಂದ ಇವತ್ತಿನವರೆಗೂ ಇನ್ನು ಮುಂದೆ 10 ವರ್ಷ ಆದರೂ ಸಹ ಈ ಹೋರಾಟನ ಬಿಡೋದಿಲ್ಲ. ಇಲ್ಲಿ ಎಲ್ಲ ಸಮುದಾಯ ಜನನೂ ಇದ್ದೀರಿ, ಎಲ್ಲ ಸಮುದಾಯದೇನು, ಎಲ್ಲ ಪಕ್ಷದವರು ಇದ್ದಾರೆ. ಯಾವುದೇ ಪಕ್ಷ ಭೇದ ಇಲ್ಲಿ ನಡೆದಿಲ್ಲ, ಯಾವುದೇ ಜಾತಿ ಭೇದ ಇಲ್ಲಿ ನಡೆದಿಲ್ಲ. ಎಲ್ಲ ಒಗ್ಗಟ್ಟಾಗಿ ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ, ನಾವು ಒಂದು ಇಂಚು ಭೂಮಿ ನಾವು ಕೊಡೋಕ್ಕೆ ತಯಾರಿಲ್ಲ ಅಂತೇಳಿ ಪ್ರತಿ ಸಮುದಾಯದವರು ಒಗ್ಗಟ್ಟಾಗಿದ್ದಾರೆ. ಇದರಲ್ಲಿ ಯಾವ ಭಿನ್ನಾಭಿಪ್ರಾಯನೂ ಇಲ್ಲ. ಇದುವರೆಗೂ ಇಷ್ಟು ದಿವಸ ಆಗಿದೆ, 4 ವರ್ಷ ಆಗಿದೆ, ಯಾವುದೋ ಒಂದು ಮಾತುಕತೆ, ಒಂದು ಜಗಳ, ಇನ್ನೊಂದು ಎಂಥದ್ದು ಇಲ್ಲ. ಎಲ್ಲರೂ ಭೂಮಿ ಉಳಿಸ್ಕೊಳ್ಳೋಕೆ ರೆಡಿಯಾಗಿದ್ದಾರೆ. ಆದರೆ ಈ ದಿಕ್ಕು ತಪ್ಪಿಸ್ತಾ ಇದ್ದಾರೆ ನಮ್ಮ ರಾಜಕಾರಣಿ, ನಮಗೆ ಮೋಸ ಮಾಡ್ತಾಯಿದ್ದಾರೆ. ಅವರೇ ಸುಳ್ಳು ಹೇಳ್ತಾ ಇದ್ದಾರೆ, ನಿಮ್ಮ ಹಳ್ಳಿ ಬಿಡ್ತೀರಿ, ನೀವು ಸೈಲೆಂಟ್ ಆಗಿರಿ, ದಿಕ್ಕು ತಪ್ಸೋಕೆ ಹೇಳ್ತಾ ಇದ್ದಾರೆ. ಇದೇ ಮುನಿಯಪ್ಪನವ್ರು ಹೇಳ್ತಾರೆ. ನಾವು ಯಾರೂ ನಮ್ಮ ಜನ ಒಪ್ಪಿಲ್ಲ, ಅವ್ರನ್ನ ತಿರಸ್ಕಾರ ಮಾಡ್ತಾಯಿದ್ದಾರೆ ಅವ್ರ ಮಾತನ್ನ. ಎಲ್ಲರೂ ಒಗ್ಗಟ್ಟಾಗೆ ನಾವು ಭೂಮಿ ಉಳಿಸ್ಕೊಂಡ್ಲೇ ತಿರ್ಬೇಕು ಅಂತೇಳಿ ಒಗ್ಗಟ್ಟಾಗಿದ್ದೀವಿ ನಾವು. ಯಾರೇ ಏನೇ ಹೇಳಿದ್ರು ಯಾವುದೇ ಆಮಿಷಕ್ಕೆ ಇಲ್ಲಿ ಬಲಿ ಆಗ್ತಾ ಇಲ್ಲ. ಯಾರೂ ಆ ಥರ ಇಲ್ಲ, ಎಲ್ಲ ಒಗ್ಗಟ್ಟಾಗಿದ್ದಾರೆ. ಪ್ರತಿ ರೈತರು, ಮಹಿಳೆಯರು ಎಲ್ಲ ಹೋರಾಟಕ್ಕೆ ರೆಡಿ ಇದ್ದಾರೆ. ಯಾರಿಗೂ ಇವರೇನು ಭಯನೂ ಬೆದರಿಕೆನೂ ಹಾಕಿದರು, ಪೊಲೀಸ್ ಬಿಟ್ಟು ಬೆದರಿಕೆನೂ ಹಾಕಿದರು. ಇಲ್ಲಿ ಒಂದು ಇದರಲ್ಲಿ ಸ್ವಾತಂತ್ರ್ಯ ದಿನಾಚರಣೆ BJP ಸರ್ಕಾರದಲ್ಲಿ ನಾವು ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ ಅಂದಾಗ ಇಲ್ಲಿಗೆ ರಾತ್ರಿ ಪೊಲೀಸ್ನವ್ರು ಕಳಿಸಿ ರಾತ್ರಿ ಎತ್ತಾಕೊಂಡು ಹೋದ್ರು. ಇಲ್ಲಿ ಮಲಗಿದ್ದವ್ರನ್ನ. ಆ ಒಬ್ಬ ಹುಡುಗನಿಗೆ ಪ್ರಮೋದ್ ಅಂತೇಳಿ ಪೋಲ್ನಲ್ಲಿ ಒಂದು ಕಣ್ಣಿಗೆ ಎಫೆಕ್ಟ್ ಆಯ್ತು. ಇವತ್ತು ಕಣ್ಣು ಸ್ವಲ್ಪ ತೊಂದರೆ ಇದೆ ಆ ಹುಡುಗನಿಗೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ರಾತ್ರಿ ಬಂದು ಪೊಲೀಸ್ನವ್ರು ಎಳ್ದಾಡಿ ಎತ್ತಾಕೊಂಡು ಹೋಗಿದ್ದಾರೆ. ಮನೆಗಳಿಗೆಲ್ಲ 5 ಗಂಟೆ 4 ಗಂಟೆ ರಾತ್ರಿಗೆ ಹೋಗಿ ಎತ್ತಾಕೊಂಡು ಹೋಗಿದ್ದಾರೆ. ಈ ಥರ ಎಲ್ಲ ತೊಂದರೆ ಕೊಡ್ತಾರೆ BJP ಸರ್ಕಾರ. ಅವತ್ತು ನಾವು ಯಾರೂ ಎದ್ಗೊಂದಿಲ್ಲ. ಅಲ್ಲಿ ನಾವು ಪ್ರೊಟೆಸ್ಟ್ ಮಾಡೋಕ್ಕೆ ಹೋದ್ವಿ ಈ ಸ್ವಾತಂತ್ರ್ಯ ದಿನಾಚರಣೆ ವೇದಿಕೆ ಹತ್ರ. ಅಲ್ಲಿ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದರು. ಒಂದು 70 ಜನ ಅರೆಸ್ಟ್ ಮಾಡಿ ಕೇಸ್ ಹಾಕಿದ್ದಾರೆ. ಹೆಣ್ಮಕ್ಳದ್ದು ಇದೆ, ನಮ್ಮದು ಇದೆ, ಕೇಸ್ ಹಾಕಿದ್ದಾರೆ. ನಾವು ಕೇಸು ಇನ್ನೊಂದು 3 ಕೇಸ್ ಇದೆ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 2 ಕೇಸ್ ಹಾಕಿದೆ. ನಾವು ಯಾವುದಕ್ಕೂ ಎದುರಲ್ಲ ಅಂತ ಹೇಳಿದ್ದೀವಿ. ನಿನ್ನೆ ದಿವಸ ನೋಟಿಸ್ ಕೊಟ್ಟು ಮೀಟಿಂಗ್ ಬರಬೇಕು, ನೀವು ಮಂತ್ರಿಗಳು ಮಾತಾಡಬೇಕು ಅಂತ ಹೇಳಿದಂಥ ಪೊಲೀಸ್ನವ್ರು ಬಂದಿದ್ದರು. ಇಲ್ಲ, ನಾವು ಯಾವುದೇ ಮೀಟಿಂಗು ಬರೋಲ್ಲ, ಸ್ಟೇಷನ್ಗೆ ನೀವು ಏನು ಬೇಕಾದ್ರೂ ಮಾಡ್ಬೋದು, ನಾವು ಒಪ್ತಾ ಇಲ್ಲ, ನಮ್ಮ ಧರಣಿ ಮುಂದುವರಿಸ್ತೀರಿ ಅಂತ ಹೇಳಿದ್ದೀವಿ ನಿನ್ನೆ ದಿವಸ. ನಾವು ಜಮೀನು ಕಳ್ಕೊಂಡು ಬೇರೆ ಹಳ್ಳಿಗೆ ಹೋಗಿ ನಾವು ಜೀವನ ಮಾಡೋಕ್ಕಾಗಲ್ಲ. ಇರೋ ತಾವೇ ಏನನ್ನಾಗಲಿ ಹೋರಾಟ ಮಾಡಿ ನಾವು ಭೂಮಿನ ನಾವು ಗೆದ್ದುಕೊಂಡು ನಾವು ಇಲ್ಲೇ ಇರಬೇಕು, ಇದೇ ಸ್ಥಳದಲ್ಲಿ ಇರಬೇಕು. ಕೆಲವರೆಲ್ಲ ಕಳ್ಕೊಂಡಿರೋರು ನಮಗೆ ಹಿಂಗೆ ಜನ ಸಪೋರ್ಟ್ ಇರಿಲ್ಲ. ನೀವು ಭೂಮಿ ಯಾಕೆ ಕಳ್ಕೊಂತೀರಿ? ನೀವು ಕಳಿಬೇಡ್ರೆ. ನಮ್ಗೆ ಹಿಂಗೆ ಇದ್ದಿದ್ರೆ ನಮ್ಮ ಭೂಮಿನೂ ಕೊಡ್ತಾ ಇರಲಿಲ್ಲ. ನಮ್ಗೆ ಇವತ್ತು ತಿನ್ನೋ ಅನ್ನಕ್ಕೆ ಗತಿ ಇಲ್ಲ. ಅವ್ರು ಕೊಟ್ಟಿರೋ ಕಾಸು 2 ವರ್ಷ 3 ವರ್ಷನೂ ಇರಲ್ಲ ನಮ್ಮ ತಾವ ಅಂತ ಹೇಳ್ತಾವ್ರೆ ಎಲ್ಲನೂ. ಅದಕ್ಕೋಸ್ಕರವಾಗಿ ನಾನು ಹೇಳೋದೇನೆಂದ್ರೆ, ಯಾರೇ ನಮ್ಗೆ ಕೇಳಲಿ,
ಭೂಮಿ ಕಳ್ಕೊಳೋದು ಬೇಡ, ಬರ್ರಿ ಹೋರಾಟ ಮಾಡೋಣ. ಹೋರಾಟದಿಂದ ಇಲ್ಲ ಅವ್ರು ಗೆಲ್ತಾರ, ನಾವು ಗೆಲ್ತಾರ. ರೈತರು ಗೆಲ್ತೀರ, ನಾವು ಅವ್ರು ಸರ್ಕಾರದವ್ರು ಗೆಲ್ತೀರ. ನೋಡೇ ಬಿಡೋಣ, ಬರ್ರಿ ನಮ್ಮ ಜೊತೆಗೆ ಬರ್ರಿ ಅಂತ ಎಲ್ಲರಿಗೂ ನಾನು ಅದೇ ಮಾತೇ ಹೇಳೋದು. ನಮ್ಮೂರಾಗ ಯಾರೇ ಕೇಳಲಿ ಏನಕ್ಕೆ ಹೋಗೋದು ನೀವು, ಹಂಗೂ ಅವ್ರು ಬಿಡಲ್ಲ ಅಂತಾರೆ. ಬಿಡಲ್ಲ ಅಂತ ಮನ್ಯಾಗ ಕುಂತ್ಕೊಂಡ್ರೆ ಆಗಲ್ಲ. ನಾವು ಹೋರಾಟ ಮಾಡಬೇಕು. ಹೋರಾಟ ಮಾಡಿದ್ರೆ ಏನಾನ ಮುಂದೆ ನಮ್ಗೆ ಅನ್ನ ಸಿಕ್ಬೇಕಾದ್ರೆ ಬೇರೆ ಊರಿಗೆ ಹೋಗಿ ನಾವು ಜೀವನ ಮಾಡೋಕ್ಕಾಗಲ್ಲ. ಬರಬಾರ್ದು ಕಷ್ಟ ಬರ್ತೈತೆ. ನಾವು ಜೀವನ ಮಾಡೋಕ್ಕಾಗಲ್ಲ. ಅಲ್ಲಿ ನಮ್ಮ ಮಕ್ಕಳನ್ನ ಬೆಳವಣಿಗೆ ಮಾಡೋಕ್ಕಾಗಲ್ಲ. ಇರೋ ತಾವೇ ಇದ್ಕೊಂಡು ನಾವು ಸಾಧಿಸ್ಬೇಕೆ ಹೊರತು ಬೇರೆ ಊರಿಗಂತೂ ಹೋಗೋ ಮಾತೇ ಇಲ್ಲ ಅಂತ ಎಲ್ಲರಿಗೂ ಅದೇ ಮಾತೇ ಹೇಳ್ತೀನಿ ನಾನು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.